ಈ ಸೌಂದರ್ಯ, ಮೋಹ, ಪ್ರೀತಿ, ಸೆಕ್ಸ್, ರೊಮ್ಯಾನ್ಸ್ ಇದರೆಲ್ಲದರ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಪ್ರಾಯ ಏನಾಗಿತ್ತು ಅನ್ನೋದರ ಒಂದು ಚಿಕ್ಕ ಮಾಹಿತಿ. ನಿಜಕ್ಕೂ ಕೂಡ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೇಲಿನ ಅಭಿಪ್ರಾಯವೂ ಕೂಡ ಬದಲಾಗಬಹುದು ಎಂದು ನಾನು ಭಾವಿಸಿದ್ದೇನೆ. ಬಹಳಷ್ಟು ಸಾರಿ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ಸಂದರ್ಶನ ಮಾಡಬೇಕಾದ್ರೆ ಪ್ರಶ್ನೆಯನ್ನು ಕೂಡ ಕೇಳಿದ್ದುಂಟು, ಸೌಂದರ್ಯ ಅಂದರೆ ಏನು ಅಂತ. ನಿಮಗೆ ಪರ್ವ ಚಿತ್ರದ ಕ್ಲೈಮ್ಯಾಕ್ಸ್ ಸೀನ್ ನೆನಪಿರ್ಬೋದು. ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಮತ್ತು ನೃತ್ಯ ನಿರ್ದೇಶಕಿ ತಾರಾ ಎಲ್ಲ ಆ್ಯಕ್ಟ್ರಸ್ಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾಯಿದ್ರು. ಆ ಮೂಲೆಯಲ್ಲಿ ರಾಜ್ಕುಮಾರಿ ಅಂತೆ ರೋಸಾ ಡ್ರೆಸ್ ಹಾಕ್ಕೊಂಡು ನಿಂತಿದ್ರು. ಅದೊಂದು ಕ್ಲೈಮ್ಯಾಕ್ಸ್ ಸೀನ್. ನಿಜಕ್ಕೂ ಕೂಡ ನಿಮಗೆ ಆ ಕ್ಲೈಮ್ಯಾಕ್ಸ್ ಸೀನ್ ಬಗ್ಗೆ ತುಂಡುಡುಗೆ ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಆ್ಯಕ್ಟ್ರಸ್ಗಳನ್ನು ಒಂದು ದೊಡ್ಡ ಸಮೂಹದಲ್ಲಿ ನೋಡ್ಬೋದು. ಬಟ್ ಅದನ್ನು ಸುಮ್ಮನೆ ನೆನಪು ಮಾಡಿಕೊಂಡ್ರು. ಬಟ್ ಅದಾಗಿಯೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ರವರು ಸೌಂದರ್ಯದ ಬಗ್ಗೆ ಭಾಳ ಸರಿ ವ್ಯಾಖ್ಯಾನ ಕೊಟ್ಟಿದ್ದು ಉಂಟು. ನನಗೆ ಸೌಂದರ್ಯ ಕಾಣಿಸಿದ್ದು ನಿಮಗೆ ಸುಂದರವಾಗಿ ಕಾಣಿಸದೇ ಇರ್ಬೋದು, ಅಥವಾ ಅವರವರ ಭಾವನೆಗಳು ಅಷ್ಟೇ. ಬಟ್ ಟೈಮ್ ಟು ಟೈಮ್ ನಿಮ್ಮ ಭಾವನೆಗಳು ಕೂಡ ಬದಲಾಗೋದಿಲ್ವೇ ಅಂತಲೂ ಕೂಡ ಅಂದಿದ್ರು. ಜೊತೆಗೆ ನನ್ನ ಪ್ರಕಾರ ಸೌಂದರ್ಯ ಅನ್ನೋದು ಶಾಶ್ವತ ಅಲ್ಲವೇ ಅಲ್ಲ ಅಂತಲೂ ಕೂಡ ಅವರು ಮಾತನಾಡಿದರು. ಜೊತೆಗೆ ನಾನು ಎಂದೂ ಕೂಡ ನನ್ನ ನಿರ್ಮಾಪಕರ ಬಳಿ ಆ ನಾಯಕಿ ಬೇಕು, ಈ ನಾಯಕಿ ಬೇಕು ಅಂತ ಬೇಡಿಕೆ ಇಟ್ಟವನೇ ಅಲ್ಲ. ಹಾಗೇನಾದರೂ ನಾನು ಯಾರಾದರೂ ನಾಯಕಿ ಇಷ್ಟವಾಗಿದ್ದರೆ ನಾನು ನಿರ್ಮಾಪಕರ ಮೇಲೆ ಒತ್ತಡ ಹಾಕಿ ಅವರನ್ನೇ ಹಾಕಿಸ್ಕೊಳ್ತಾ ಇದ್ದೆ. ಬಟ್ ನಾನು ಯಾವತ್ತೂ ಕೂಡ ಆ ಥರ ಯೋಚನೆ ಮಾಡಿಲ್ಲ. ನೀವು ಒಬ್ಸರ್ವ್ ಮಾಡ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾಗಳಲ್ಲಿ ಯಾವ ನಟಿಯೂ ಕೂಡ ಹೆಚ್ಚಾಗಿ ರಿಪೀಟೆಡ್ ಆಗಿಲ್ಲ. ಸೊ ಅದರ ಅರ್ಥ ವಿಷ್ಣುವರ್ಧನ್ ಯಾವ ನಿರ್ಮಾಪಕರ ಮೇಲೂ ಒತ್ತಡವನ್ನೇನು ಹಾಕಿಲ್ಲ. ಜೊತೆಗೆ ಎಷ್ಟೋ ನಾಯಕಿಯರ ಜೊತೆ ನಾನು ಒಂದೇ ಬಾರಿ ನಟಿಸಿದ್ದು ಅಂತಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಪ್ಕೊಂಡಿದ್ದಾರೆ. ಭಾರತೀಯವ್ರ ಜೊತೆಗೂ ಕೂಡ ಅಷ್ಟೇ. ಅವರು ಪರಿಚಯವಾಗಿದ್ದು ವಿಷ್ಣುವರ್ಧನ್ ರವ್ರಿಗೆ 1973ರಲ್ಲಿ, 74ರಲ್ಲಿ ಒಂದು ಸಿನಿಮಾದಲ್ಲಿ ನಟಿಸಿದ್ರು. 75ರಲ್ಲಿ ಅವ್ರು ಆಗಲೇ ಮದುವೆ ಆಗಿದ್ದರು. ನನ್ನ ಪ್ರಕಾರ ಸೌಂದರ್ಯವನ್ನು ಹೆಣ್ಣು ಆದಷ್ಟು ಹೆಚ್ಚು ಮುಚ್ಚಿಡಬೇಕು ಅಂತ ವಿಷ್ಣುವರ್ಧನ್ ರವರು ಭಾವಿಸಿದರು. ಅವರ ದೇಹವನ್ನು ಹೆಚ್ಚು ಬಟ್ಟೆಯಿಂದ ಮುಚ್ಚಿಟ್ಟಷ್ಟು ಹೆಚ್ಚು ಸುಂದರಿಯರ ಕಾಣ್ತಾರೆ. ಅವ್ರ ಬಗ್ಗೆ ಹೆಚ್ಚು ಗೌರವ ಹುಟ್ಟುತ್ತದೆ. ನನಗೆ ಬಹುಶಃ ನಾನು ನನ್ನ ಹೆಚ್ಚಿನ ಸಮಯವನ್ನು ತಾಯಿಯೊಂದಿಗೆ ಕಳೆದ್ರಿಂದ ಈ ಭಾವನೆ ನನ್ನಲ್ಲಿ ಹುಟ್ಟಿರ್ಬೋದು ಅಂತ ಅವ್ರು ಹೇಳ್ತಾಯಿದ್ರು. ಆಮೇಲೆ ಅವ್ರಿಗೆ ಡಾಕ್ಟರ್ ವಿಷ್ಣುವರ್ಧನ್ ರವ್ರಿಗೆ ಡ್ರೀಮ್ ಗರ್ಲ್ ಅಂದರೆ ಹೇಮಾ ಮಾಲಿನಿ. ಅವ್ರ ಜೊತೆ ನಟಿಸ್ಬೇಕಾದ್ರೆ ಸ್ವಲ್ಪ ಕಸಿವಿಸಿ ಉಂಟಾಗಿತ್ತಂತೆ. ಯಾಕೆಂದರೆ ಅವರು ಧರ್ಮೇಂದ್ರ ಅವ್ರನ್ನ ಅಣ್ಣ ಅಂತಲೇ ಕರೀತಾಯಿದ್ರು. ಹಾಗಾಗಿ ನಟ ಧರ್ಮೇಂದ್ರ ಅವರ ಅಣ್ಣನ ಹೆಂಡತಿಯನ್ನು ನಾನು ನಾಯಕನಾಗಿ ನಟಿಸ್ಬೇಕಾದ್ರೆ ಸ್ವಲ್ಪ ಮುಜುಗರ ಜಾಸ್ತಿನೇ ಆಯ್ತಂತೆ. ಆದರೂ ಕೂಡ ಧರ್ಮೇಂದ್ರ ಅವರೇ ಅವ್ರನ್ನ ತುಂಬ ಹುರಿದುಂಬಿಸ್ತಾಯಿದ್ರು ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಈ ಗಾಸಿಪ್ಗಳು, ರೊಮ್ಯಾನ್ಸು, ಈ ಕಾಮ, ಪ್ರೇಮ ಇದೆಲ್ಲದ್ರ ಬಗ್ಗೆ ಕೇಳಬೇಕಾದ್ರೆ ಅವ್ರಿಗೆ ಬೇರೆ ಥರದ್ದೇ ಅಭಿಪ್ರಾಯಗಳು ಇದ್ದಾವೆ. ಯಾವುದೇ ಹೆಣ್ಣು ಮಗುವನ್ನು ನೋಯಿಸುವ ಅಧಿಕಾರ, ಅಂದರೆ ಈ ಹೆಣ್ಣು ಮಗುವನ್ನು ನೋಯಿಸೋ ಅಧಿಕಾರ ಗಂಡಸರಿಗಿಲ್ಲ ಅಂತ ಯಾವಾಗಲೂ ಕೂಡ ನಂಬ್ಕೊಂಡು ಬಂದವನು ನಾನು. ನನ್ನ ಹೆಂಡತಿನೇ ಆಗಿರಲಿ ಅಥವಾ ನನ್ನೊಂದಿಗೆ ನಟಿಸುವ ನಾಯಕಿಯೇ ಆಗಿರಲಿ, ಅವ್ರ ಮನಸ್ಸನ್ನು ಯಾವತ್ತೂ ಕೂಡ ವಿಷ್ಣುವರ್ಧನ್ ನೋಯಿಸಿದವರಲ್ಲವಂತೆ. ನೀವು ಕೂಡ ನಿಮ್ಮ ಹೆಂಡತಿಯ ಮನಸ್ಸನ್ನು ನೋಯಿಸಬೇಡಿ ಅಂತಲೂ ಕೂಡ ಸಂದರ್ಶನದಲ್ಲಿ ಹೇಳಿದರು. ಜೊತೆಗೆ ನನ್ನ ವಿಷಯದಲ್ಲಿ ಯಾವ ನಾಯಕಿಯೂ ನನ್ನ ಹತ್ರ ಬರಲೇ ಇಲ್ಲ. ಬಹುಶಃ ನಾನು ಮೂಡಿ ಎಂಬ ಕಾರಣಕ್ಕಾಗಿಯೋ ಅಥವಾ ಯಾವಾಗಲೂ ವಿವಾದಗಳು ತಳುಕು ಹಾಕ್ಕೊಂಡಿದ್ದ ಕಾರಣ ವಿಷ್ಣುವರ್ಧನ್ಗೆ ಅವರೇ ಹೆದರಿ ದೂರ ಇಡ್ತಿದ್ರು ಏನೋ. ಅಪಾರ್ಥವಾಗಿ ಬೇರೆಯವರು ಕೂಡ ಉದ್ಯಮದವರು ಅಪಾರ್ಥವಾಗಿ ತಿಳಿಯುವಂತೆ ನಾನು ಯಾವತ್ತೂ ಕೂಡ ಯಾವ ನಾಯಕಿಯೊಂದಿಗೂ ಸಲಿಗೆಯಿಂದ ಬೆರೆತಿಲ್ಲ. ಆ ಥರದ ಸ್ನೇಹವನ್ನು ಕೂಡ ಬೆಳೆಸಲೇ ಇಲ್ಲ ಅಂತಲೂ ಕೂಡ ವಿಷ್ಣುವರ್ಧನ್ ಹೇಳ್ತಾರೆ. ಹಾಗೆ ವಿಷ್ಣುವರ್ಧನ್ ನಾನು ಯಾವಾಗಲೂ ಕೂಡ ನಾನು ಯಾರಿಗೂ ಹೆದರೋನಲ್ಲ, ಆತ್ಮವಂಚನೆ ಮಾಡಲು ನಾನು ಎಂದೂ ತಯಾರಿಲ್ಲ, ನನಗೆ ಸುಳ್ಳು ಹೇಳಲಿಕ್ಕೂ ಬರೋದಿಲ್ಲ. ನಾನು ಎಷ್ಟೋ ವಿಷಯಗಳನ್ನು, ಸತ್ಯಗಳನ್ನು ಹೆಚ್ಚೆಂದರೆ ಒಂದು ದಿನ ಮಾತ್ರ ಮುಚ್ಚಿಡ್ಬೋದು. ಅದರ ನಂತರ ನಾನು ಯಾವತ್ತೂ ಕೂಡ ಮುಚ್ಚಿಟ್ಟಿಲ್ಲ. ನನ್ನ ಭಾರತೀಯವ್ರಿಗೂ ಕೂಡ ಅದನ್ನೆಲ್ಲವನ್ನೂ ಕೂಡ ಹೇಳಿದ್ರಂತೆ. ಈ ಸೌಂದರ್ಯ, ಪ್ರೀತಿ, ಪ್ರೇಮ, ಆಸೆ, ಆಕಾಂಕ್ಷೆ ಯಾವುದನ್ನೂ ಆಕೆಯಿಂದ ಬಚ್ಚಿಟ್ಟಿಲ್ಲ. ಹಾಗಾಗಿ ನಾನು ತುಂಬ ಜೆನ್ಯೂನ್, ನೀಟ್ ಆ್ಯಂಡ್ ಕ್ಲೀನಾಗಿದ್ದೆ ಅನ್ನೋದು ವಿಷ್ಣುವರ್ಧನ್ ರವರ ಮಾತು. ಹಾಗೆ ಹೆಂಡತಿಯನ್ನು ಬೇರೆಯವರಿಗೆ ಪರಿಚಯಿಸೋದಕ್ಕೂ, ಈಕೆ ನನ್ನ ಶ್ರೀಮತಿ ಅಂತ ಹೇಳಿ ನೀವು ಹೇಳುವುದಕ್ಕೂ ಅಥವಾ ಹೆಂಡತಿ ಅಂತ ಹೇಳೋದಕ್ಕೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಹೆಂಡತಿ ಎನ್ನುವ ಮೂಲಕ ಆತನಲ್ಲಿ ನೀವು ಕಾಮದ ವಾಸನೆಯನ್ನು ಕಾಣ್ಬೋದು. ಅದೇ ಒಬ್ಬಾತ ಶ್ರೀಮತಿ ಅಂತ ಕರೆದ್ರೆ ಅಲ್ಲಿ ಪ್ರೀತಿ, ವಿಶ್ವಾಸದ ಸುವಾಸನೆ ಮೂಡುತ್ತೆ. ನನ್ನ ಪ್ರಕಾರ ಪ್ರೇಮ, ಕಾಮ ತಾತ್ಕಾಲಿಕವಾದದ್ದು, ಪ್ರೀತಿನೇ ಶಾಶ್ವತವಾದದ್ದು ಅಂತ ವಿಷ್ಣುವರ್ಧನ್ ರವರು ಹೇಳ್ತಾಯಿದ್ರು. ಹಾಗಂತ ನಾನು 100 ಜನ ನಾಯಕರಲ್ಲೇ ನನಗೆ ಯಾರೂ ಇಷ್ಟವಾಗಲಿಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ.
ಸರಿತಾ ಬಗ್ಗೆ ತುಂಬ ಅವರು ಹೊಗಳಿಕೆ ಮಾತುಗಳನ್ನು ಆಡಿದರು. ಅವ್ರ ಜೊತೆ ನಟಿಸಲಿಕ್ಕೆ ಅವರು ಇಷ್ಟಪಡ್ತಾ ಇದ್ರಂತೆ. ಯಾಕೆಂದರೆ ಒಂದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅವರು ತುಂಬ ಇನ್ಸ್ಪೈರ್ಡ್ ಆಗ್ತಾ ಇದ್ರಂತೆ. ಪ್ರತಿಭಾವಂತ ನಟಿ, ಪೈಪೋಟಿ ಇರ್ತಾಯಿತ್ತು. ಅವರು ಡಾಕ್ಟರ್ ವಿಷ್ಣುವರ್ಧನ್ ರವ್ರನ್ನೇ ಇನ್ಸ್ಪೈರ್ ಮಾಡ್ತಾ ಇದ್ರಂತೆ. ಜೊತೆಗೆ ಸರಿತಾಳಷ್ಟೇ ಇನ್ಸ್ಪೈರ್ ಮಾಡ್ತಾಯಿದ್ದ ಮತ್ತೊಬ್ಬ ನಟಿ ಸುಹಾಸಿನಿ ಕೂಡ, ಅವಳು ಕೂಡ ಪ್ರತಿಭಾವಂತೆ. ಕನ್ನಡದಲ್ಲಿ ಸುಧಾರಾಣಿ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತಂತೆ. ಇವರೆಲ್ಲ ಮಾತ್ರ ಇಷ್ಟ, ಉಳಿದವರೆಲ್ಲ ಕಷ್ಟ ಅಂತ ನಾನೇನು ಹೇಳೋದಿಲ್ಲ. ಬಟ್ ಆದರೆ ಈ ಸೌಂದರ್ಯ, ಮೌಲ್ಯ ನೋಡಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಕೆಲವರು ನನಗೆ ಮನೆಯ ಕುಟುಂಬದ ಸದಸ್ಯರ ಥರ ಕಾಣ್ತಾರೆ. ಅವರಲ್ಲಿ ನಟನೆ ಸಂಪೂರ್ಣವಾಗಿ ಮಗ್ನರಾಗಿ, ಇನ್ಸ್ಪೈರ್ ಆಗಿ ಆ್ಯಕ್ಟಿಂಗ್ ಮಾಡೋದ್ರಿಂದ ಅವರೆಲ್ಲ ಇಷ್ಟ ಆಗ್ತಾರೆ ಅಂತ ಹೇಳ್ತಾಯಿದ್ರು. ಇದೆಲ್ಲವೂ ಕೂಡ ಅವ್ರ ಸೌಂದರ್ಯದ ಬಗ್ಗೆ ಇದ್ದಂತಹ ಮಾತುಗಳು. ಜೊತೆಗೆ ನನ್ನ ಭಾರತೀಯ ಹೊರತು ಮತ್ತು ನನ್ನ ಸುಚಿತ್ರಳವರ ಹೊರತು ನನ್ನ ಹೃದಯವನ್ನು ಯಾರಿಗೂ ಕೂಡ ನಾನು ಕೊಟ್ಟಿಲ್ಲ. ಅಷ್ಟೇ ಗೌರವವಾಗಿ ನಾನು ನಡೆಸ್ಕೊಂಡಿದ್ದೀನಿ ಇಂಡಸ್ಟ್ರಿಯಲ್ಲಿ. ನನ್ನ ಚಿತ್ರದ ನಾಯಕಿಯರನ್ನ ಒಬ್ಬ ಸಹೋದ್ಯೋಗಿಯಾಗಿ ಚಿತ್ರ ಮುಗಿಯೋ ತನಕ ಪ್ರೀತಿಸ್ತೇನೆ ವಿನಃ ಅದಕ್ಕಿಂತ ಹೆಚ್ಚಿನ ಸಂಬಂಧ ನಾನು ಯಾರ ಜೊತೆಗೂ ಇಟ್ಕೊಂಡಿಲ್ಲ. ಭಾಳಷ್ಟು ಜನರನ್ನು ಗೌರವ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸೋದು ನಾನು ಹಿಂದಿನಿಂದಲೂ ರೂಢಿಸ್ಕೊಂಡು ಬಂದಂಥ ಸಂಪ್ರದಾಯ. ಹಾಗಾಗಿ ಅವರು ಸಿನಿಮಾಗಳಲ್ಲೂ ಕೂಡ ವಿಚಿತ್ರ ಕಾಮೋದ್ರೇಗ ಭಂಗಿಗಳ ನೃತ್ಯವನ್ನು ವಿಷ್ಣುವರ್ಧನ್ ಇಷ್ಟಪಡೋದಿಲ್ಲ ಅಂತಲೇ ನಿರ್ದೇಶಕರಿಗೂ ಕೂಡ ಗೊತ್ತು. ಹಾಗಾಗಿ ಅದನ್ನು ಇಡ್ತಾನೂ ಇರಲಿಲ್ಲ. ಜೊತೆಗೆ ಇವೆಲ್ಲವೂ ಕೂಡ ವಿಷ್ಣುವರ್ಧನ್ರವರು ರೂಢಿಸ್ಕೊಂಡು ಬಂದ ವ್ಯಕ್ತಿತ್ವ. ಹಾಗಾಗಿ ಅವರು ಹಾಗೆ ಬದುಕಿದರು. ಜೊತೆಗೆ ಹೇಗೆ ಇದ್ದೆ ನಾನು ಅನ್ನೋದು, ಮತ್ತು ಇನ್ನೊಬ್ಬರ ಮೇಲಿನ ಮೋಹ, ಪ್ರೇಮ, ಈ ಸಂಗಾತಿಗಳು, ಹೆಚ್ಚಿನ ಹುಡುಗಿಯರ ಸಂಘಗಳು, ಇವೆಲ್ಲದರಿಂದ ದೂರ ಇದ್ದದ್ರ ಬಗ್ಗೆ ವಿಷ್ಣುವರ್ಧನ್ರವರ ಮಾತು. ಇದೇ ರೀತಿಯ ಇನ್ನಷ್ಟು ಸಿನಿಮಾಗಳ ಕಥೆಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.